ಓಂ ಶಾಂತಿ. ಈ ಆತ್ಮೀಯ ಆಸ್ಪತ್ರೆ ನಿಮಗೆ ಅರ್ಧಕಲ್ಪಕ್ಕಾಗಿ ಸದಾ ಆರೋಗ್ಯ ಕೊಡುವಂಥದ್ದಾಗಿದೆ. ಇಲ್ಲಿ ನೀವು ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿ. ವ್ಯಾಪಾರ ವ್ಯವಹಾರ ಮಾಡುತ್ತಿದ್ದರೂ ಸಹ ನೀವು ಯಾವುದೇ ಸಾಕಾರ ಅಥವಾ ಆಕಾರವನ್ನು ನೆನಪು ಮಾಡಬೇಡಿ. ತಂದೆಯ ಈ ಆದೇಶವನ್ನು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು. ಒಬ್ಬ ತಂದೆಯ ನೆನಪು ಇದ್ದಾಗ ವಿಕರ್ಮ ವಿನಾಶವಾಗುವುದು. ಇದರಲ್ಲಿ ಯಾರೂ ಹೀಗೆ ಹೇಳುವಂತಿಲ್ಲ, ನನಗೆ ಬಿಡುವಿಲ್ಲ ಎಂದು. ಎಲ್ಲವನ್ನೂ ಮಾಡುತ್ತಿದ್ದರೂ ಸಹ ನೆನಪಿನಲ್ಲಿರಬಹುದು. ಆತ್ಮದ ಪರಿಚಯವಂತೂ ಯಾವಾಗ ತಂದೆ ಬರುತ್ತಾರೆ ಆಗ ತಿಳಿಸುತ್ತಾರೆ. ಆತ್ಮ ಮತ್ತು ಶರೀರ ಎರಡು ಬೇರೆ ಬೇರೆ ವಸ್ತುವಾಗಿದೆ. ಆತ್ಮ ಒಂದು ನಕ್ಷತ್ರವಾಗಿದೆ ಮತ್ತು ಬಹಳ ಸೂಕ್ಷ್ಮವಾಗಿದೆ. ಯಾವಾಗ ಇಲ್ಲಿ ಬಂದು ಕುಳಿತುಕೊಳ್ಳುವಿರಿ ಆಗ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಬೇಕು. ಇದು ಸಹ ಒಂದು ಆಸ್ಪತ್ರೆಯಾಗಿದೆಯಲ್ಲವೇ? ಅರ್ಧಕಲ್ಪಕ್ಕಾಗಿ ಸದಾ ಆರೋಗ್ಯಶಾಲಿಗಳಾಗಲು. ಆತ್ಮವಂತೂ ಅವಿನಾಶಿಯಾಗಿದೆ. ಇಡೀ ಪಾತ್ರ ಆತ್ಮದ್ದೇ ಆಗಿದೆ. ಶರೀರ ವಿನಾಶಿಯಾಗಿದೆ. ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳು ಮೊದಮೊದಲು ತಂದೆಯನ್ನು ನೆನಪು ಮಾಡಿ. ಎಲ್ಲವೂ ಸತೋ ಪ್ರಧಾನದಿಂದ ತಮೋ ಪ್ರಧಾನದವರೆಗೆ ಆಗಲೇಬೇಕು. ಜಗತ್ತು ಯಾವಾಗ ತಮೋ ಪ್ರಧಾನವಾಗುವುದು ಆಗ ಮತ್ತೆ ತಂದೆ ಬಂದು ಸತೋ ಪ್ರಧಾನ ಸತ್ಯುಗ ಮಾಡುತ್ತಾರೆ. ನೀವು ಮಕ್ಕಳಲ್ಲಿಯೂ ಸಹ ಯಾರು ಶ್ರೇಷ್ಠ ಪದವಿ ಪಡೆಯಬೇಕಾದರೆ ಅವರು ಹೆಚ್ಚು ನೆನಪಿನಲ್ಲಿರುವ ಪುರುಷಾರ್ಥ ಮಾಡುತ್ತಾರೆ ಮತ್ತು ಸಮಾಚಾರವನ್ನು ಸಹ ಬರೆಯುತ್ತಾರೆ. ತಂದೆ ಅಥವಾ ಟೀಚರ್ ಮಕ್ಕಳ ಮಹಿಮೆಯನ್ನು ಕ್ಲಾಸಿನಲ್ಲಿ ಮಾಡುತ್ತಾರೆ. ಇದು ಸಹ ಎಲ್ಲದಕ್ಕಿಂತಲೂ ದೊಡ್ಡ ಕಾಳಜಿಯಾಗಿದೆ. ಶ್ರೇಷ್ಠಾತಿ ಶ್ರೇಷ್ಠರು ಭಗವಂತ ಆಗಿದ್ದಾರೆ. ನಿಮ್ಮ ಮುಖ್ಯ ಚಿತ್ರವೇ ಆಗಿದೆ ತ್ರಿಮೂರ್ತಿ ಚಕ್ರ ವೃಕ್ಷ. ಇದರಲ್ಲಿ ಎಷ್ಟು ಜ್ಞಾನದ ಬೆಳಕಿದೆ. ಮೊದಲು ಪವಿತ್ರ ಮಹಾರಾಜರುಗಳಿದ್ದರು, ಈಗ ಅಪವಿತ್ರ ಮಹಾರಾಜರುಗಳಾಗಿದ್ದಾರೆ. ನೀವು ಈಗ ಓದಿ ಭವಿಷ್ಯದಲ್ಲಿ ಮಹಾರಾಜ ಮಹಾರಾಣಿ ಆಗುವಿರಿ. ಡ್ರಾಮಾ ಪ್ಲಾನ್ ಅನುಸಾರ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ. ಈಗ ಹಳೆಯ ಪ್ರಪಂಚವಿದೆ. ಸತ್ಯುಗದಲ್ಲಿ ವಜ್ರ ವೈಡೂರ್ಯಗಳ ಮಹಲುಗಳನ್ನು ಮಾಡುವಿರಲ್ಲವೇ? ಮಾಡುವುದರಲ್ಲಿ ಏನು ಸಮಯ ತೆಗೆದುಕೊಳ್ಳುವುದಿಲ್ಲ. ಇಲ್ಲಿ ವಜ್ರ ವೈಡೂರ್ಯಗಳ ಮಹಲುಗಳನ್ನು ಮಾಡಲು ಯಾರಿಗೂ ತಾಕತ್ತು ಇಲ್ಲ. ನಡೆದಾಡುತ್ತಾ ತಿರುಗಾಡುತ್ತಾ ತಂದೆಯನ್ನು ನೆನಪು ಮಾಡಿ. ಏಕೆಂದರೆ ಜನ್ಮ ಜನ್ಮಾಂತರದ ಹೊರೆ ತಲೆಯ ಮೇಲೆ ಮೆಟ್ಟಲನ್ನು ಇಳಿಯುತ್ತಾ ಇಳಿಯುತ್ತಾ 84 ಜನ್ಮ ಪಡೆಯುವಿರಿ. ಎಷ್ಟು ತಂದೆಯನ್ನು ನೆನಪು ಮಾಡುತ್ತಿರುವಿರೋ ಅಷ್ಟು ಖುಷಿ ಆಗುವುದು, ತಾಕತ್ತು ಸಿಗುತ್ತದೆ. ಜ್ಞಾನದಲ್ಲಿ ಬಹಳ ತೀಕ್ಷ್ಣ ಇರುತ್ತಾರೆ, ಆದರೆ ನೆನಪಿನ ಯಾತ್ರೆಯಲ್ಲಿ ಇರುವುದಿಲ್ಲ. ನೀವು ಸದಾ ತಿಳಿಯಿರಿ, ಶಿವ ಬಾಬಾ ತಿಳಿಸುತ್ತಿದ್ದಾರೆ. ಆಗ ಬುದ್ಧಿಯೋಗ ಅಲ್ಲಿ ನೆಲೆಸಿರುತ್ತದೆ. ಸತ್ಯುಗದಲ್ಲಂತೂ ಪ್ರಾಣಿಗಳೂ ಸಹ ಬಹಳ ಚೆನ್ನಾಗಿ ಇರುತ್ತದೆ. ಈ ಲಕ್ಷ್ಮೀನಾರಾಯಣರೂ ಸಹ 84 ಜನ್ಮ ತೆಗೆದುಕೊಳ್ಳುತ್ತಾ ನಂತರ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಬಂದು ಎಲ್ಲರಿಗೂ ಸದ್ಗತಿಯನ್ನು ಕೊಡುತ್ತಾರೆ. ಅವರಿಗಿಂತಲೂ ದೊಡ್ಡವರು ಬೇರೆ ಯಾರೂ ಇಲ್ಲ. ಇಲ್ಲೂ ಜ್ಞಾನದ ಹಾಲು ಕೊಡದೇ ಇರುವವರು ಬಹಳ ಜನ ಇದ್ದಾರೆ. ಸ್ವಲ್ಪವೂ ಪುರುಷಾರ್ಥ ಮಾಡುವುದಿಲ್ಲ, ತಿಳಿಯುವುದೇ ಇಲ್ಲ. ನಾವು ಸ್ವಲ್ಪವಾದರೂ ಯಾರಾದರೂ ಕಲ್ಯಾಣ ಮಾಡೋಣ ಎಂದು. ರೂಪ ಬಸಂತರಾಗಿ ಮುಖದಿಂದ ಸದಾ ರತ್ನಗಳೇ ಹೊರಬರಬೇಕು. ಬಹಳ ಬಹಳ ಮಧುರರಾಗಬೇಕು ಎಂದೂ ಸಹ ಕಟುವಚನ ಹೊರಬರಬಾರದು. ಜ್ಞಾನ ಮತ್ತು ಯೋಗದಲ್ಲಿ ತೀಕ್ಷ್ಣರಾಗಿರಿ. ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು. ತಮ್ಮ ಶ್ರೇಷ್ಠ ಅದೃಷ್ಟ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕು. ಕುರುಡರಿಗೆ ಊರುಗೋಲಾಗಬೇಕು. ಸಂತುಷ್ಟತೆಯ ಮೂಲಕ ಸರ್ವರಿಂದ ಪ್ರಶಂಸೆ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಪ್ರಸನ್ನ ಚಿತ್ತ ಭವ. ಯಾವಾಗ ಎಲ್ಲರೂ ಸದಾ ಪ್ರಸನ್ನರಾಗಿರುತ್ತಾರೆ ಆಗ ಪ್ರತ್ಯಕ್ಷತೆಯ ಶಬ್ದವು ಮೊಳಗುತ್ತದೆ. ವಜ್ರ ಸಮಾನ ಆಗಿ ವಜ್ರವನ್ನಾಗಿ ಮಾಡುವ ಸಂದೇಶ ಕೊಡುವುದೇ ವಜ್ರ ಮಹೋತ್ಸವವನ್ನು ಆಚರಿಸುವುದಾಗಿದೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.